ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು 2025ರ ಚೈತ್ರ ನವರಾತ್ರಿಯಲ್ಲಿ ಪ್ರತಿದಿನದ ವಿಶೇಷ ಬಣ್ಣಗಳು ಹಾಗೂ ಅವುಗಳ ಮಹತ್ವದ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. 22/9/2025 ನವರಾತ್ರಿಯ ಮೊದಲನೇ ದಿನ. ಈ ದಿನದ ಬಣ್ಣ ಬಿಳಿ. ಮೊದಲನೇ ದಿನ ಬಿಳಿ ಬಣ್ಣ ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಬರುತ್ತದೆ. 23/9/2025 ಎರಡನೇ ದಿನದ ಬಣ್ಣ ಕೆಂಪು. ಎರಡನೇ ದಿನ ಕೆಂಪು ಬಣ್ಣ ತಾಯಿ ದುರ್ಗೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಜೈವಿಕ ಶಕ್ತಿ ಮತ್ತು ಪ್ರೇರಣೆಯ ಸಂಕೇತ. 24/9/2025 ಮೂರನೇ ದಿನ. ಈ ದಿನದ ಬಣ್ಣ ಡಾರ್ಕ್ ನೀಲಿ. ಮೂರನೇ ದಿನ ರಾಜನೀಲಿ ಬಣ್ಣ ಧರಿಸಿದರೆ ಆತ್ಮವಿಶ್ವಾಸ, ಸ್ಥಿರತೆ ಮತ್ತು ಸಮೃದ್ಧಿ ದೊರೆಯುತ್ತದೆ. 25/9/2025 ನಾಲ್ಕನೇ ದಿನ ಹಳದಿ ಬಣ್ಣ. ನಾಲ್ಕನೇ ದಿನ ಹಳದಿ ಬಣ್ಣ ಸಂತೋಷ, ಧನ, ಐಶ್ವರ್ಯ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ತರುತ್ತದೆ. 26/9/2025 ಐದನೇ ದಿನ ಹಸಿರು ಬಣ್ಣ. ಐದನೇ ದಿನ ಹಸಿರು ಬಣ್ಣ ಪ್ರಕೃತಿ, ಬೆಳವಣಿಗೆ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. 27/9/2025 ಆರನೇ ದಿನ ಬೂದು ಬಣ್ಣ. ಆರನೇ ದಿನ ಬೂದು ಬಣ್ಣ ಧರಿಸುವುದರಿಂದ ಸಮತೋಲನ ಮತ್ತು ಸಹನೆ ಹೆಚ್ಚುತ್ತದೆ. 28/9/2025 ಏಳನೇ ದಿನ ಕಿತ್ತಳೆ ಬಣ್ಣ. ಏಳನೇ ದಿನ ಶಕ್ತಿ ಆರಾಧನೆಗೆ ಕಿತ್ತಳೆ ಬಣ್ಣ ಧರಿಸಿದರೆ ಉತ್ಸಾಹ, ಶಕ್ತಿ, ಧೈರ್ಯ ಸಿಗುತ್ತದೆ. 29/9/2025 ಎಂಟನೇ ದಿನ ನವಿಲು ಹಸಿರು. ಎಂಟನೇ ದಿನ ನವಿಲು ಹಸಿರು ಬಣ್ಣ ಧರಿಸುವುದರಿಂದ ಭಕ್ತಿ, ಶಾಂತಿ ಮತ್ತು ಐಶ್ವರ್ಯ ದೊರೆಯುತ್ತದೆ. 30/9/2025 ಒಂಬತ್ತನೇ ದಿನ. ಒಂಬತ್ತನೇ ದಿನ ಗುಲಾಬಿ ಬಣ್ಣ ಧರಿಸುವುದರಿಂದ ಪ್ರೇಮ, ಕರುಣೆ, ಸೌಂದರ್ಯ ಮತ್ತು ಸಮಾಧಾನವನ್ನು ಸೂಚಿಸುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.